ಹಾಯ್ ಹೆಲೋ ನಮಸ್ತೆ. ಬಿಗ್ ಬಾಸ್ನಲ್ಲಿ ತನಿಷಾ ಹಾಗೂ ವರ್ತೂರು ಸಂತೋಷ್ ಮಧ್ಯೆ ಉತ್ತಮ ಸ್ನೇಹ ಇತ್ತು. ಕೆಲವರು ಇದನ್ನ ಲವ್ ಅಂತ ಅಂದ್ಕೊಂಡಿದ್ರು. ಅಲ್ಲದೆ ಇವರಿಬ್ರು ಮದುವೆ ಆಗ್ತಾರೆ ಅನ್ನೋ ಊಹಾಪೋಹಗಳು ಹಬ್ಬಿದ್ವು. ದೊಡ್ಡಮನೆಯಿಂದ ಹೊರಬರ್ತಿದ್ದಂತೆ ನಾವಿಬ್ರು ಒಳ್ಳೆ ಸ್ನೇಹಿತರು ಅಂತ ಹೇಳೋ ಮೂಲಕ ಇಂತಹ ಗಾಸಿಪ್ಗಳಿಗೆ ಇಬ್ಬರು ಫುಲ್ ಸ್ಟಾಪ್ ಇಟ್ಟಿದ್ರು. ಅಂದ್ಹಾಗೆ ವರ್ತೂರು ಅವರ ಮದುವೆ ಬಗ್ಗೆ ಒಂದಲ್ಲ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇದೆ. ಈ ಬಗ್ಗೆ ತನಿಷಾಗೆ ಕೇಳಿದ್ದಕ್ಕೆ ಅವರು ಏನು ಹೇಳಿದ್ದಾರೆ, ಈ ವಿಡಿಯೋದಲ್ಲಿ ಆ ಬಗ್ಗೆ ಹೇಳ್ತೀನಿ ನೋಡಿ. ವರ್ತೂರು ಸಂತೋಷ್ ಅವರನ್ನ ಮೀಟ್ ಮಾಡಿದ್ರ, ಅವ್ರು ಯಾಕೆ ಎಲ್ಲಿಯೂ ಕಾಣಿಸ್ಕೊಳ್ತಿಲ್ಲ ಎಂಬ ಪ್ರಶ್ನೆಗೆ ಯಾಕೆ ಕಾಣಿಸ್ಕೊಳ್ತಿಲ್ಲ ಅನ್ನೋದನ್ನ ನೀವು ವರ್ತೂರ್ ಹತ್ರನೇ ಕೇಳಬೇಕು. ನಾವು ಇತ್ತೀಚೆಗೆ ಮಾತನಾಡಿದ್ದುಂಟು. ಅವರು ಅವರ ಜೀವನದಲ್ಲಿ ಬ್ಯುಸಿ ಇದ್ದಾರೆ. ನಮ್ಮ ಪ್ರೊಫೆಷನ್ ಸ್ಕ್ರೀನ್, ಕ್ಯಾಮ್ರಾ ಅಥವಾ ಮೇಕಪ್ ಆಗಿರೋದ್ರಿಂದ ನಾವು ಜಾಸ್ತಿ ಹೊರಗಡೆ ಕಾಣಿಸ್ಕೊಳ್ತೀವಿ. ವರ್ತೂರ್ ಅವರು ಇವೆಂಟ್ಗಳಲ್ಲಿ ಕಾಣಿಸ್ಕೊಳ್ತಿರ್ತಾರೆ. ಅವರು ಅವರ ಕೆಲಸ ಮತ್ತು ಪರ್ಸನಲ್ ಲೈಫ್ನಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಅಂತ ತನಿಷಾ ಕುಪ್ಪಂಡ ರಿಯಾಕ್ಟ್ ಮಾಡಿದ್ದಾರೆ. ನಾವು ಇತ್ತೀಚೆಗೆ ಮಾತನಾಡಿದಾಗ ನಮ್ಮ ಫ್ಯೂಚರ್ ಪ್ರಾಜೆಕ್ಟ್ಗಳ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ವಿ. ನಾನು ಮತ್ತು ಅವರು ಸದ್ಯದಲ್ಲೇ ಒಂದು ಒಳ್ಳೆಯ ಪ್ರಾಜೆಕ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ದಾರೆ. ನಾನು ಮದುವೆಯಾಗ್ತಿದ್ದೀನಿ ಅಂತಂದ್ರೆ ನನ್ನ ಹತ್ರ ಬಂದು ಕೇಳಬೇಕು. ಅವರು ಮದುವೆಯಾಗ್ತಾರೆ ಅಂತಂದ್ರೆ ಅವರನ್ನ ಹೋಗಿ ಕೇಳಬೇಕು. ಹಾಗೆಲ್ಲ ಬೇರೆಯವರ ಲೈಫ್ ಬಗ್ಗೆ ನೀವು ನನ್ನನ್ನು ಪ್ರಶ್ನಿಸುವಂತಿಲ್ಲ. ಎಷ್ಟೇ ಒಳ್ಳೆಯ ಫ್ರೆಂಡ್ಸ್ ಆದರೂ ನಮಗೆ ನಮ್ಮದೇ ಆದ ಲಿಮಿಟೇಷನ್ಸ್ ಇರುತ್ತೆ. ಅಲ್ಲದೆ ನಮ್ಮದೇ ಆದಂತಹ ಲೈಫ್ ಸ್ಟೈಲ್ಸ್ ಇರುತ್ತೆ. ನಾವು ಎರಡು ವಿಭಿನ್ನ ಜೀವನ ಶೈಲಿ ವರ್ಗಕ್ಕೆ ಸೇರಿದವರು. ಅವರ ಲೈಫ್ ಏನಿರುತ್ತೋ ಅದು ಬೇರೆ ರೀತಿ ಇರುತ್ತೆ. ನಮ್ಮ ಲೈಫ್ ಸ್ಟೈಲ್ ಬೇರೆ ರೀತಿ ಇರುತ್ತೆ. ಕಲಾವಿದರು ಅಥವಾ ಕಲಾವಿದರಲ್ಲ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಜೀವನ ಮಾಡುವಂತಹ ಪ್ಯಾಟರ್ನ್ ಬೇರೆ. ಅವರಿಗೆ ಏನಿಷ್ಟ ಅನ್ನೋದನ್ನ ಬಹುಶಃ ನಿಮ್ಮನ್ನ ಕರೆದು ಹೇಳ್ತಾರೆ. ಇಷ್ಟ ಇಲ್ಲದೆ ಇರೋದನ್ನ ಅವಾಯ್ಡ್ ಮಾಡ್ಕೊಳ್ತಾರೆ. ಅವರು ನಿಮ್ಮೆಲ್ಲರನ್ನ ಕರೆದು ಹೇಳುವವರೆಗೂ ನೀವೆಲ್ಲರೂ ತಾಳ್ಮೆಯಿಂದ ಇರಬೇಕು ಎಂದಿದ್ದಾರೆ ತನಿಷಾ ಕುಪ್ಪಂಡ. ಕೋಣ ಸಿನಿಮಾ ಸದ್ಯದಲ್ಲೇ ರಿಲೀಸ್ ಆಗಲಿದೆ. ನಾವೆಲ್ಲರೂ ರಿಲೀಸ್ಗೆ ಕಾಯ್ತಾ ಇದ್ದೀವಿ. ಸದ್ಯದಲ್ಲೇ ಆಡಿಯೋ ಲಾಂಚ್ ಕೂಡ ಆಗುತ್ತೆ. ಯುನೀಕ್ ಆಗಿ ಮಾಡ್ತಾ ಇರೋದ್ರಿಂದ ನಮ್ಮ ಕೋಮಲ್ ಸರ್ನ ಡಿಫ್ರೆಂಟ್ ಆಗಿ ನೋಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ತನಿಷಾ ಹೇಳ್ಕೊಂಡಿದ್ದಾರೆ.